Hello, my dear students. In this class, we are discussing one more important topic in connection with your syllabus, that is the portfolio management. Portfolio management is one of the important topic in connection with the commercial bank. In the last class, we are discussing about the various things in connection with the credit creation process. What are the limitations of the credit creation process is discussed in the last class. In this class, we are discussing one more thing in connection with the commercial bank, that is the portfolio management. ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮ್ಮನ್ನು JCBM ಕಾಲೇಜಿನ ಆನ್ಲೈನ್ ತರಗತಿಗಳಿಗೆ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ತರಗತಿಯಲ್ಲಿ ನಾನು ಮುಖ್ಯವಾಗಿ ನಿಮಗೆ ಈ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಎನ್ನುವಂಥ ವಿಷಯದ ಬಗ್ಗೆ ನಾನು ನಿಮಗೆ ಹೇಳಲಿಕ್ಕಿದ್ದೇನೆ. ಕನ್ನಡದಲ್ಲೂ ಕೂಡ ಹಾಗೆ ಬರ್ಕೊಳ್ಳಿ, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಥವಾ ಪೋರ್ಟ್ಫೋಲಿಯೋ ನಿರ್ವಹಣೆ ಅಂತ ಬರ್ಕೊಳ್ಳಿ. ಈ ಪೋರ್ಟ್ಫೋಲಿಯೋ ನಿರ್ವಹಣೆ ಅಥವಾ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂದರೆ ಏನು ಎನ್ನುವಂಥ ವಿಷಯದ ಬಗ್ಗೆ ನಾನು ನಿಮಗೆ ಚರ್ಚೆ ಮಾಡಲಿಕ್ಕಿದ್ದೇನೆ. ಕಳೆದ ವಿಡಿಯೋ ತರಗತಿಯಲ್ಲಿ ನಾನು ಮುಖ್ಯವಾಗಿ ನಿಮಗೆ ಈ ವಾಣಿಜ್ಯ ಬ್ಯಾಂಕಿನ ಸಾಲ ನಿರ್ಮಾಣದ ಬಗ್ಗೆ ಹೇಳಿದ್ದೆ. ಸಾಲ ನಿರ್ಮಾಣ ಅಂದರೆ ಏನು, ಸಾಲ ನಿರ್ಮಾಣ ಪ್ರಕ್ರಿಯೆ ಹೇಗೆ ನಡೆಯುತ್ತೆ, ಸಾಲ ನಿರ್ಮಾಣ ಪ್ರಕ್ರಿಯೆಯಲ್ಲಿ ಏನೆಲ್ಲ ಮಿತಿಗಳಿವೆ, ಯಾವ ಯಾವ ಸಂದರ್ಭಗಳಲ್ಲಿ ಸಾಲ ನಿರ್ಮಾಣ ಪ್ರಕ್ರಿಯೆಯು ಕಾರ್ಯಾಚರಣೆಗೆ ಬರೋದಿಲ್ಲ ಎನ್ನುವಂಥ ವಿಷಯಗಳ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೆ. ಇವತ್ತಿನ ತರಗತಿಯಲ್ಲಿ ಮುಖ್ಯವಾಗಿ ನಾನು ಈ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಥವಾ ಪೋರ್ಟ್ಫೋಲಿಯೋ ನಿರ್ವಹಣೆ ಎನ್ನುವಂಥ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಲಿಕ್ಕೆ ಇದ್ದೇನೆ. ಈ ಪೋರ್ಟ್ಫೋಲಿಯೋ ನಿರ್ವಹಣೆ ಅಂದರೆ ಏನು ಎನ್ನುವುದರ ಬಗ್ಗೆ ನಾವೀಗ ತಿಳ್ಕೋಬೇಕು. ಎವ್ರಿ ಕಮರ್ಷಿಯಲ್ ಬ್ಯಾಂಕ್ ದೇ ಸೆಟ್ ಎ ಕಾಮನ್ ಗೋಲ್. ದ ಗೋಲ್ ಈಸ್ maximize the profit. To set the maximize the profit, to earn the maximize the profit, they make a proper balance between the asset and liability. The asset and liability are two important part of a balance sheet of a commercial bank. A proper management of the asset and management, that is known as portfolio management. Portfolio management in a very simple way, it is a management of asset and liability in the viewpoint of the earning the profit. For the sake of earning the profit, every commercial bank, they make a balance between the asset and liability. Those techniques are collectively known as the portfolio management in the commercial banks. ಈ ಪೋರ್ಟ್ಫೋಲಿಯೋ ನಿರ್ವಹಣೆ ಅಂದರೆ ಏನು ಎನ್ನುವಂಥ ವಿಷಯವಂತ ನಿಮಗೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂತ ಹೇಳಿದರೆ ನಿಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ ವಾಣಿಜ್ಯ ಬ್ಯಾಂಕಿನಲ್ಲಿ ಅದರ ಒಂದು ಲೇಣಿ ದೇಣಿ ಪಟ್ಟಿಯಲ್ಲಿ ಬ್ಯಾಲೆನ್ಸ್ ಶೀಟ್ನಲ್ಲಿ 2 ಕಾಲಮ್ಗಳು ಬರ್ತವೆ. ಒಂದು ಆಸ್ತಿ, ಇನ್ನೊಂದು ಹೊಣೆಗಾರಿಕೆ ಅಂತ ಹೇಳಿಬಿಟ್ಟು. ಈ ಆಸ್ತಿ ಮತ್ತು ಹೊಣೆಗಾರಿಕೆಯನ್ನು ಸಮರ್ಥವಾಗಿ ನಿರ್ವಹಣೆ ಮಾಡುವ ಒಂದು ಕಾರ್ಯತಂತ್ರಕ್ಕೆ ನಾವು ಪೋರ್ಟ್ಫೋಲಿಯೋ ನಿರ್ವಹಣೆ ಅಂತ ಹೇಳ್ತೇವೆ. ಪೋರ್ಟ್ಫೋಲಿಯೋ ನಿರ್ವಹಣೆ ಅಂದ್ರೇನು, ವಾಣಿಜ್ಯ ಬ್ಯಾಂಕಿನ ಆಸ್ತಿ ಮತ್ತು ಹೊಣೆಗಾರಿಕೆ. ಈಗಾಗಲೇ ನಿಮಗೆ ಆಸ್ತಿ ಅಂದ್ರೇನು ತಿಳ್ಕೊಂಡಿದ್ದೀರಿ, ಹೊಣೆಗಾರಿಕೆ ಅಂದ್ರೇನು ಕೂಡ ನಿಮ್ಗೆ ಗೊತ್ತಿದೆ. ಈ ಆಸ್ತಿ ಮತ್ತು ಹೊಣೆಗಾರಿಕೆಯನ್ನು ಹೇಗೆ ನಿರ್ವಹಿಸಬೇಕು ಎಂಬ ಕಲೆಯನ್ನು ವಿವರಿಸುವಂಥದ್ದೇ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್. ಆಸ್ತಿ ಮತ್ತು ಹೊಣೆಗಾರಿಕೆಯನ್ನು ಯಾವ ರೀತಿ ನಿರ್ವಹಿಸಬೇಕು, ಅವುಗಳ ನಡುವೆ ಯಾವ ರೀತಿಯಲ್ಲಿ ಬ್ಯಾಲೆನ್ಸನ್ನು ನೀವು ಹೊಂದಬೇಕು ಎಂಬುದನ್ನು ವಿವರಿಸುವುದೇ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಆಗಿರುತ್ತೆ. ಅಂದರೆ ಪೋರ್ಟ್ಫೋಲಿಯೋ ನಿರ್ವಹಣೆಯಲ್ಲಿ ವಾಣಿಜ್ಯ ಬ್ಯಾಂಕಿನಲ್ಲಿ ಅಥವಾ ಬ್ಯಾಂಕರ್ ಏನು ಮಾಡ್ತಾನೆ, ತನ್ನ ಆಸ್ತಿ ಮತ್ತು ಹೊಣೆಗಾರಿಕೆಯನ್ನು ಸಮರ್ಥವಾಗಿ ನಿರ್ವಹಿಸುವ ಕಲೆಯನ್ನು ಆತ ಅರ್ಥ ಮಾಡ್ಕೊತಾನೆ, ಸಮರ್ಥವಾಗಿ ನಿರ್ವಹಿಸುವ ಕಲೆಯನ್ನು ಆತ ತಿಳ್ಕೊಳ್ತಾನೆ. ಅದಕ್ಕೆ ನಾವು ಪೋರ್ಟ್ಫೋಲಿಯೋ ನಿರ್ವಹಣೆ ಅಥವಾ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂತ ನಾವು ನಿಮಗೆ ಕರಿತೀವಿ. For the sake of better understanding, we are trying to know some important definition. One of important definition, that is the portfolio management, refers to the scientific management of bank's asset and liability in order to seek some optimum combination of income or profit, liability and safety. Once again repeat it. Portfolio management refers to the scientific management of a
banks asset and liabilities in order to seek some optimum combination of income or profit, liability and asset. That is known as portfolio management. Portfolio management is nothing but for the sake of earning the profit, to maintain the liquidity and acquiring the safety. How a given banker who manage the combination of asset and liability, who can use the combination of asset and liability, that is known as portfolio management. ಪೋರ್ಟ್ಫೋಲಿಯೋ ನಿರ್ವಹಣೆ ಅಂದರೆ ಏನು ಎನ್ನುವುದನ್ನು ನಾವು ಇನ್ನೂ ಕೂಡ ವೈಜ್ಞಾನಿಕವಾಗಿ ತಿಳ್ಕೊಳ್ಳಿಕ್ಕೆ ಹೋದರೆ, ಪೋರ್ಟ್ಫೋಲಿಯೋ ನಿರ್ವಹಣೆ ಅಂತ ಹೇಳಿದರೆ ಲಾಭದಾಯಕತ್ವ, ದ್ರವ್ಯತ್ವ ಮತ್ತು ಸುರಕ್ಷತಾ ತತ್ವಗಳನ್ನು ತಾನು ತನ್ನ ಆಸ್ತಿ ಮತ್ತು ಹೊಣೆಗಾರಿಕೆಯ ನಿರ್ವಹಣೆಯಲ್ಲಿ ಹೇಗೆ ಬಳಸಿಕೊಳ್ತಾನೆ ಎಂಬುದನ್ನು ನಾವು ಪೋರ್ಟ್ಫೋಲಿಯೋ ನಿರ್ವಹಣೆ ಅಂತ ಕರಿತೇವೆ. ಪೋರ್ಟ್ಫೋಲಿಯೋ ನಿರ್ವಹಣೆ ಅಂದ್ರೇನು? ಯಾವುದೇ ಒಂದು ವಾಣಿಜ್ಯ ಬ್ಯಾಂಕು ತನ್ನ ಲಾಭದಾಯಕತ್ವವನ್ನು ಅಥವಾ ಲಾಭ ಗಳಿಸುವ ಸಾಮರ್ಥ್ಯವನ್ನು, ದ್ರವ್ಯತ್ವವನ್ನು, ಸುರಕ್ಷತೆಯನ್ನು ಹೇಗೆ ತನ್ನ ಆಸ್ತಿ ಮತ್ತು ಹೊಣೆಗಾರಿಕೆಯ ನಿರ್ವಹಣೆಯಲ್ಲಿ ಆತ ವೈಜ್ಞಾನಿಕವಾಗಿ ನಿರ್ವಹಿಸ್ತಾನೆ, ಹೇಗೆ ಆತ ವೈಜ್ಞಾನಿಕವಾಗಿ ನಿರ್ವಹಿಸ್ತಾನೆ ಅಂತ ಹೇಳೋದೇ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಆಗಿರುತ್ತೆ. ದ ಅಲ್ಟಿಮೇಟ್ ಗೋಲ್ ಆಫ್ ಎವ್ರಿ ಬ್ಯಾಂಕ್ ದಟ್ ಈಸ್ maximize the profit, especially commercial banks established only for the sake of maximize the profit. For the sake of maximize the profit and maintain the liquidity, the one of the important objectives is the profit. Second one is liquidity. Third one is the safety. To maintain these important things, a given banker, how can he manage the proper balance between the asset and liability? That is known as the portfolio management. ಪೋರ್ಟ್ಫೋಲಿಯೋ ನಿರ್ವಹಣೆ ಅಂದ್ರೇನು? ಯಾವುದೇ ಒಬ್ಬ ಬ್ಯಾಂಕರ ತನ್ನ ಲಾಭದಾಯಕತ್ವವನ್ನು, ತನ್ನ ದ್ರವ್ಯತ್ವವನ್ನು ಅಥವಾ ತನ್ನ ಸುರಕ್ಷತೆಯ ತತ್ವವನ್ನು ತನ್ನ ಆಸ್ತಿ ಮತ್ತು ಹೊಣೆಗಾರಿಕೆಯ ನಿರ್ವಹಣೆಯಲ್ಲಿ ಯಾವ ರೀತಿ ಬಳಸ್ಕೊಳ್ತಾನೆ ಎಂಬುದನ್ನು ನಾವು ಪೋರ್ಟ್ಫೋಲಿಯೋ ನಿರ್ವಹಣೆ ಅಂತ ಕರಿತೀವಿ. ಪೋರ್ಟ್ಫೋಲಿಯೋ ನಿರ್ವಹಣೆ ಅಂದ್ರೇನು? ಯಾವುದೇ ಒಬ್ಬ ಬ್ಯಾಂಕರ್ ಅಂದ್ರೆ ಯಾವುದು? ಬ್ಯಾಂಕನ್ನು ನಡೆಸಿಕೊಳ್ಳುವಂಥ ವ್ಯಕ್ತಿ. ಆತನ ಏನು ಮಾಡ್ತಾನೆ? ತನ್ನ ಲಾಭವನ್ನು, ಸುರಕ್ಷತೆಯನ್ನು ಮತ್ತು ಅದೇ ರೀತಿಯಲ್ಲಿ ದ್ರವ್ಯತ್ವವನ್ನು, ಈ ಮೂರು ತತ್ವಗಳನ್ನು, ತತ್ವಗಳು ಲಾಭದಾಯಕತ್ವ, ಸುರಕ್ಷತೆ ಮತ್ತು ದ್ರವ್ಯತ್ವ, ಈ ಮೂರು ತತ್ವಗಳನ್ನು ಯಾವ ರೀತಿಯಲ್ಲಿ ತನ್ನ ಆಸ್ತಿ ಮತ್ತು ಹೊಣೆಗಾರಿಕೆಯ ನಿರ್ವಹಣೆಯಲ್ಲಿ ಬಳಸ್ಕೊಳ್ತಾನೆ. ಆಸ್ತಿ ಮತ್ತು ಹೊಣೆಗಾರಿಕೆ ಅಂತ ಹೇಳೋದು ವಾಣಿಜ್ಯ ಬ್ಯಾಂಕಿನ ಈ ಒಂದು ಲೇಣಿ ದೇಣಿ ಪಟ್ಟಿಯಲ್ಲಿ ಬರುವಂಥ ಎರಡು ಭಾಗಗಳು. ಈ ಆಸ್ತಿ ಮತ್ತು ಹೊಣೆಗಾರಿಕೆಯನ್ನು ಯಾರು ಸಮರ್ಥವಾಗಿ ನಿರ್ವಹಿಸ್ತಾರೆ ಆತ ಯಶಸ್ವಿ ಬ್ಯಾಂಕರ್ ಆಗ್ತಾನೆ. ಹಾಗಾಗಿ ಈ ಆಸ್ತಿ ಮತ್ತು ಹೊಣೆಗಾರಿಕೆಯ ನಿರ್ವಹಣೆಯಲ್ಲಿ ಯಾರು ಸಮರ್ಥವಾಗಿ ಈ ಒಂದು ಲಾಭದಾಯಕತ್ವ, ಹಾಗೆ ಸುರಕ್ಷತೆ ಮತ್ತು ದ್ರವ್ಯತ್ವ ಇವುಗಳ ನಡುವೆ ಉತ್ತಮ ಸಮತೋಲನವನ್ನು ಹೇಗೆ ಕಾಯ್ದುಕೊಳ್ಬೇಕು ಎಂಬುದನ್ನು ತಿಳಿಸುವಂಥದ್ದೇ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಆಗಿರುತ್ತೆ. ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ಟೆಕ್ನಿಕ್ ಆಫ್ ಮೇಂಟೈನ್ ದಿ ಪ್ರಾಪರ್ ಬ್ಯಾಲೆನ್ಸ್ ಬಿಟ್ವೀನ್ ದಿ ಪ್ರಾಫಿಟಬಿಲಿಟಿ ಆ್ಯಂಡ್ ಲಿಕ್ವಿಡಿಟಿ ಆ್ಯಂಡ್ ಸೇಫ್ಟಿ. Profitability, liquidity and safety are the three important basic principles of every banking institution. At the time of manage the asset and liability, a given banker how can manage these three things? That is known as the portfolio management. ಅಂದರೆ ಪೋರ್ಟ್ಫೋಲಿಯೋ ನಿರ್ವಹಣೆ ಅಂದರೆ ಬೇರೆ ಏನೂ ಕೂಡಲ್ಲ. ಯಾವುದೇ ಒಬ್ಬ ಬ್ಯಾಂಕು ಅಥವಾ ಯಾವುದೇ ಒಂದು ವಾಣಿಜ್ಯ ಬ್ಯಾಂಕು ತನ್ನ ಆಸ್ತಿ ಮತ್ತು ಹೊಣೆಗಾರಿಕೆಯ ನಿರ್ವಹಣೆಯಲ್ಲಿ ಲಾಭದಾಯಕತ್ವ, ದ್ರವ್ಯತ್ವ ಹಾಗೂ ಈ ಸುರಕ್ಷತೆ, ಈ ಮೂರು ತತ್ವಗಳನ್ನು ಹೇಗೆ ನಾವು ಬಳಸಬೇಕು
ಎನ್ನುವುದನ್ನು ವಿಶದಪಡಿಸುವುದಕ್ಕೆ ನಾವು ಪೋರ್ಟ್ಫೋಲಿಯೋ ನಿರ್ವಹಣೆ ಅಂತ ಕರಿತೇವೆ. ಪೋರ್ಟ್ಫೋಲಿಯೋ ನಿರ್ವಹಣೆ ಅಂತ ನಾವು ಕರಿಬೇಕಾಗುತ್ತೆ. ದಟ್ ಈಸ್ ದಿ ಮೀನಿಂಗ್ ಆಫ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ಕನೆಕ್ಷನ್ ವಿತ್ ದಿ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್. ದಿ ನೆಕ್ಸ್ಟ್ ಒನ್ ಇಸ್ ದಿ ಆಬ್ಜೆಕ್ಟಿವ್ಸ್ ಆಫ್ ದಿ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್. The portfolio management have three important specific objectives. Number one is the liquidity. Liquidity is one of the important objectives of the portfolio management. The second one is the safety. Safety is the second important objectives of the portfolio management. The third one is the income. Income is the another important objectives of the portfolio management. At the time of fulfill these objectives, how can he manage one to another? That is known as the portfolio management. A given banker simultaneously who manage liquidity, safety and income. Income, safety and liquidity are the three important basic principles. These three important basic principles maintained simultaneously in the functions of a banking, that is the three important objectives of the portfolio management. ಈ ಪೋರ್ಟ್ಫೋಲಿಯೋ ನಿರ್ವಹಣೆ ಕೆಲವಾರು ಉದ್ದೇಶಗಳನ್ನು ಹೊಂದಿರುತ್ತೆ. ಪ್ರತಿಯೊಂದು ದೇಶದಲ್ಲೂ ಕೂಡ ಪ್ರತಿಯೊಂದು ಬ್ಯಾಂಕುಗಳು ಕೂಡ ಈ ಪೋರ್ಟ್ಫೋಲಿಯೋ ನಿರ್ವಹಣೆಯಲ್ಲಿ 3 ಉದ್ದೇಶಗಳನ್ನು ಹೊಂದಿರ್ತವೆ. ಆ 3 ಉದ್ದೇಶಗಳು ಯಾವುದು ಅಂತ ನಿಮಗೆ ಹೇಳಕ್ಕೆ ಹೋದರೆ, ಒಂದನೇದು ಲಿಕ್ವಿಡಿಟಿ. ಅದನ್ನ ಕನ್ನಡದಲ್ಲಿ ಏನು ಹೇಳ್ತಾರೆ? ದ್ರವ್ಯತ್ವ. ಅಂದರೆ ಪೋರ್ಟ್ಫೋಲಿಯೋ ನಿರ್ವಹಣೆಯ ಉದ್ದೇಶಗಳ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಮೊದಲ ಉದ್ದೇಶ ಏನು? ದ್ರವ್ಯತ್ವ. ಎರಡನೇ ಉದ್ದೇಶ ಏನು? ಸುರಕ್ಷತೆ. ಮೂರನೇ ಉದ್ದೇಶ ಏನು? ಆದಾಯ. ಈ 3 ಪ್ರಮುಖ ಉದ್ದೇಶಗಳನ್ನು ಈ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟು ಹೊಂದಿರುತ್ತೆ. ಅಥವಾ ಪೋರ್ಟ್ಫೋಲಿಯೋ ನಿರ್ವಹಣೆಯ ಉದ್ದೇಶಗಳನ್ನು 3 ಭಾಗಗಳಾಗಿ ನಾವು ವಿಂಗಡಿಸ್ಬೋದು. ಒಂದನೇದು ಸುರಕ್ಷತೆ, ಎರಡನೇದು ದ್ರವ್ಯತ್ವ, ಮೂರನೇದು ಆದಾಯ. ದ್ರವ್ಯತ್ವ, ಸುರಕ್ಷತೆ, ಆದಾಯ, ಇವು 3 ನಾವು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟಿನ 3 ಪ್ರಮುಖವಾದ ಉದ್ದೇಶಗಳು ಅಂತ ನಾವೀಗ ಹೇಳಲಿಕ್ಕೆ ಬರುತ್ತೆ. ಲೆಟ್ ಅಸ್ ಸಿ, ವಿ ಆರ್ ಟ್ರೈ ಟು ಎಕ್ಸ್ಪ್ಲೈನಿಂಗ್ ಒನ್ ಬೈ ಒನ್ ಇನ್ ಎ ವೆರಿ ಸಿಂಪಲ್ ವೇ. ಫಸ್ಟ್ ಆಫ್ ಆಲ್, ವಿ ಆರ್ ಟ್ರೈ ಟು ಎಕ್ಸ್ಪ್ಲೈನಿಂಗ್ ಅಬೌಟ್ ದಿ ಲಿಕ್ವಿಡಿಟಿ. Liquidity is one of the important basic principles of portfolio management, basic objectives of a portfolio management. What is the meaning of liquidity? Liquidity is nothing but it is a capacity of a banker to pay the deposit on demand, to return the deposit on demand. That is known as the liquidity. Liquidity is nothing but it is a capacity of a banker. It is a capacity of a banker to pay the deposit on demand. That is known as liquidity. Liquidity is nothing but it is a capacity of a banker. It is a power of a banker to pay the deposits on demand. That is known as the liquidity principle. For example, a given depositor who deposited the 10 lakh rupee in a given bank. On a fine morning, who coming into the bank and enter the bank, who demanded 10 lakh rupees of deposit, he demanded it. Suddenly, a manager or a concerned official who paid the 10 lakh rupees. That is the capacity of a banker to pay the deposits on demand. When he pay the deposit on demand, the confidence towards the banking is gradually increases in the view of the customers. That is the one of the important basic objectives of the portfolio management, that is the liquidity. ಅಂದರೆ ಪೋರ್ಟ್ಫೋಲಿಯೋ ನಿರ್ವಹಣೆಯ ಬಹಳ ಪ್ರಮುಖವಾಗಿರುವಂತಹ ಒಂದು ಉದ್ದೇಶ ಏನು ಅಂತ ಹೇಳಿದರೆ ದ್ರವ್ಯತ್ವ ಅಂದರೆ ಏನು? ದ್ರವ್ಯತ್ವ ಅಂತ ಹೇಳಿದರೆ ಠೇವಣಿದಾರನು ಬಯಸಿದಾಗ ಆತನ ಠೇವಣಿ ಮೊತ್ತವನ್ನು ಹಿಂದಿರುಗಿಸುವ ಸಾಮರ್ಥ್ಯ. ಬ್ಯಾಂಕರನು ಠೇವಣಿದಾರನು ಬಯಸಿದಾಗ ಆತನ ಹಣವನ್ನು
ಕೊಡುವಂಥ ಶಕ್ತಿಯನ್ನು ಏನು ಪಡ್ಕೊಂಡಿರ್ತಾನೆ ಅದಕ್ಕೆ ನಾವು ಏನು ಕರಿಬೇಕು, ಅದಕ್ಕೆ ನಾವು ದ್ರವ್ಯತ್ವ ಅಂತ ಹೇಳ್ತೀವಿ. ದ್ರವ್ಯತ್ವ ಅಂತ ಹೇಳಿದರೆ ಬ್ಯಾಂಕಿನಲ್ಲಿ ಇಟ್ಟಂತಹ ಠೇವಣಿಯನ್ನು ಠೇವಣಿದಾರ ಬಯಸಿದಾಗ, ಇಷ್ಟಪಟ್ಟಾಗ ಆತನಿಗೆ ಹಿಂದಿರುಗಿ ನೀಡುವಂಥ ಸಾಮರ್ಥ್ಯ, ಹಿಂದಕ್ಕೆ ಕೊಡುವಂಥ ಸಾಮರ್ಥ್ಯ, ಆ ಹಿಂದಕ್ಕೆ ಕೊಡುವಂಥ ಸಾಮರ್ಥ್ಯಕ್ಕೆ ನಾವು ದ್ರವ್ಯತ್ವ ಅಂತ ಹೇಳ್ತೇವೆ. ಈ ದ್ರವ್ಯತ್ವ ತತ್ವವನ್ನು ಪ್ರತಿಯೊಂದು ಬ್ಯಾಂಕುಗಳು ಕೂಡ ಪಾಲಿಸಲೇಬೇಕಾಗತ್ತೆ. ಅಂದರೆ ತನ್ನ ಲಾಭವನ್ನು ಹೆಚ್ಚಿಸ್ಕೊಳ್ಬೇಕಾದ್ರೆ ಅಥವಾ ತನ್ನ ಗ್ರಾಹಕರನ್ನು ತನ್ನ ಕಡೆ ಹಿಡಿದಿಟ್ಕೊಳ್ಬೇಕಾದ್ರೆ, ಗ್ರಾಹಕರಿಂದ ಒಳ್ಳೆಯ ಒಂದು ಅಭಿಪ್ರಾಯವನ್ನು ನಾವು ಕ್ರೋಢೀಕರಿಸ್ಕೊಳ್ಬೇಕು ಅಂತಾದರೆ ಈ ಒಂದು ದ್ರವ್ಯತ್ವವನ್ನು ಕಾಪಾಡಿಕೊಳ್ಳಲೇಬೇಕು. ಗ್ರಾಹಕರ ಹಿತರಕ್ಷಣೆ ಪ್ರತಿಯೊಂದು ಬ್ಯಾಂಕಿನ ಮೂಲ ಆಶಯವಾಗಿರುತ್ತೆ. ಹಾಗಾಗಿ ಈ ಮೂಲ ಆಶಯವನ್ನು ಈಡೇರಿಸಲಿಕ್ಕೆ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ನಲ್ಲಿ ಮುಖ್ಯವಾಗಿ he give much more importance to the liquidity principle. Liquidity is one of the important basic objectives of the portfolio management. The second important principle or objectives of the portfolio management, that is safety. Safety means at the time of lending the money, in the sense lending the loan, lending the advances, what type of securities are kept aside by the bank. That is the policy of safety. Safety is very, very important one. Safety is very, very important one. At the time of lending the money in form of loan, in form of advances, in form of overdraft, etc., the what type of security is kept aside by a given banker, that is known as the safety principle. Safety principle is very, very important in the point of view of a banker. Especially in the underdeveloped country, including India, the most of the customer, they obtain the loan, but they are not able to repay the loan. Overdues is a major problem in the Indian economy, especially in the banking sector. Because of the overdues, so most of the banking institutions are suffering a lot of, because they given lesser importance to safety principle. That is the second important objectives of the portfolio management. ಪೋರ್ಟ್ಫೋಲಿಯೋ ನಿರ್ವಹಣೆಯ ಎರಡನೇ ಪ್ರಮುಖವಾದ ಉದ್ದೇಶ ಏನು ಅಂತ ಹೇಳಿದರೆ ಸುರಕ್ಷತೆ. ಹಾಗೆ ಸುರಕ್ಷತೆ ಅಂದರೆ ಏನು? ಸುರಕ್ಷತೆ ಅಂತ ಹೇಳಿದರೆ ತಾನು ಗ್ರಾಹಕನಿಗೆ ಸಾಲವನ್ನು ನೀಡುವ ವೇಳೆಯಲ್ಲಿ ಅಥವಾ ಮುಂಗಡಗಳನ್ನು ಕೊಡುವ ವೇಳೆಯಲ್ಲಿ ಅಥವಾ ಓವರ್ಡ್ರಾಫ್ಟ್ ಸೌಲಭ್ಯವನ್ನು ಕೊಡುವ ವೇಳೆಯಲ್ಲಿ ಯಾವ ಸುರಕ್ಷಾ ಕ್ರಮಗಳನ್ನು ಅನುಸರಿಸ್ತಾರೆ, ಅದಕ್ಕೆ ಪರ್ಯಾಯವಾಗಿ ಯಾವ ಆಸ್ತಿಯನ್ನು ಇಟ್ಕೊಳ್ಬೇಕು ಎನ್ನುವುದಕ್ಕೆ ನಾವು ಸುರಕ್ಷತೆ ತತ್ವ ಅಂತ ಹೇಳ್ತೇವೆ. ಸುರಕ್ಷತೆ ತತ್ವ ಅಂತ ಹೇಳಿದರೆ ಬ್ಯಾಂಕುಗಳು ಗ್ರಾಹಕರಿಗೆ ಸಾಲಗಳನ್ನು ನೀಡಬೇಕಾದ್ರೆ, ಮುಂಗಡಗಳನ್ನು ಕೊಡಬೇಕಾದ್ರೆ, ಓವರ್ಡ್ರಾಫ್ಟ್ ಸೌಲಭ್ಯವನ್ನು ಕೊಡಬೇಕಾದ್ರೆ ಯಾವ ರೀತಿಯ ಭದ್ರತೆಯನ್ನು ತನ್ನ ಬಳಿ ಇಟ್ಕೊಂಡಿರ್ತವೆ. ಭದ್ರತೆ ಇಲ್ಲದೆ ಸಾಲವನ್ನು ಕೊಟ್ಟಾಗ ಏನಾಗುತ್ತೆ? ಬ್ಯಾಂಕುಗಳು ನಷ್ಟ ಆಗುತ್ತೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ದೇಶದಲ್ಲಿ ದೊಡ್ಡ ಅನೇಕ ಉದ್ಯಮಿಗಳು ಬ್ಯಾಂಕ್ನಿಂದ ಸಾಲ ಪಡೆದುಬಿಟ್ಟು ದೇಶ ಬಿಟ್ಟು ಪರಾರಿಯಾಗಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ವಿಜಯ ಮಲ್ಯ, ನೀರವ್ ಮೋದಿ ಇವರೆಲ್ಲವೂ ಕೂಡ ಭಾರತ ದೇಶದಲ್ಲಿ ಏನು ಮಾಡಿದ್ದಾರೆ? ಬ್ಯಾಂಕುಗಳಿಂದ ಸಾವಿರಾರು ಕೋಟಿ ರೂಪಾಯಿ ಸಾಲವನ್ನು ಪಡೆದುಬಿಟ್ಟು ದೇಶವನ್ನು ಬಿಟ್ಟು ಪರಾರಿಯಾಗಿದ್ದಾರೆ. ಅದಕ್ಕೇನು ಕಾರಣ? ಬ್ಯಾಂಕುಗಳು ಸುರಕ್ಷತೆಯ ತತ್ವಕ್ಕೆ ಕಡಿಮೆ ಪ್ರಾಮುಖ್ಯತೆಯನ್ನು ಕೊಟ್ಟಿರುವಂಥದ್ದೇ ಕಾರಣ. ಹಾಗಾಗಿ ಸುರಕ್ಷತೆ ಅಂತೇಳೋದು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟಿನ ಎರಡನೇ ಪ್ರಮುಖವಾದಂತಹ ಉದ್ದೇಶವಾಗಿರುತ್ತೆ. The third important objectives of the portfolio management, that is the income. The income earning capacity, the income is the major objectives of the portfolio management. A given banker, what are the sources of income? How can we try to accumulate the income? That is very, very important one. Under the portfolio management, the scientific analysis of the income earning capacity of a bank, that is established. That is one of the important objectives of the portfolio management. ಪೋರ್ಟ್ಫೋಲಿಯೋ ನಿರ್ವಹಣೆ ಅಥವಾ ಪೋರ್ಟ್ಫೋಲಿಯೋ ನಿರ್ವಹಣೆಯ ಮತ್ತೊಂದು ಪ್ರಮುಖವಾದ ಉದ್ದೇಶ ಯಾವುದು ಅಂತ ಹೇಳಿದರೆ ಆದಾಯ ಗಳಿಕೆ.
ಪ್ರತಿಯೊಂದು ವಾಣಿಜ್ಯ ಬ್ಯಾಂಕುಗಳು ಕೂಡ ಆದಾಯ ಗಳಿಸುವಂಥ ಉದ್ದೇಶವನ್ನು ಹೊಂದಿರ್ತವೆ. ಆದಾಯ ಗಳಿಸಲಿಕ್ಕೆ ಯಾವ ಯಾವ ಕಾರ್ಯತಂತ್ರವನ್ನು ಅನುಸರಿಸಬೇಕು, ಯಾವ ಯಾವ ವಿಧಾನಗಳನ್ನು ಅನುಸರಿಸಬೇಕಾಗತ್ತೆ, ಯಾವ ವಿಧಾನವನ್ನು ಅನುಸರಿಸಿದರೆ ನಮ್ಮ ಲಾಭದ ಪ್ರಮಾಣ ಹೆಚ್ಚಾಗತ್ತೆ ಎಂಬುದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ನಮಗೆ ಸಹಕಾರಿಯಾಗತ್ತೆ. ಲಾಭ ಗಳಿಕೆ ಅಥವಾ ಆದಾಯ ಗಳಿಕೆ ಪ್ರತಿಯೊಂದು ಬ್ಯಾಂಕರ್ನ ಪ್ರಮುಖವಾದ ಉದ್ದೇಶ ಆಗಿರುತ್ತೆ. ಅದನ್ನು ಸಾಧಿಸುವಂಥ ಬಗೆ ಹೇಗೆ, ಅದಕ್ಕೆ ಯಾವ ಕಾರ್ಯತಂತ್ರವನ್ನು ನಾವು ಬಳಸಬೇಕು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಥವಾ ಪೋರ್ಟ್ಫೋಲಿಯೋ ನಿರ್ವಹಣೆ ನಮಗೆ ಸಹಕಾರಿಯಾಗುತ್ತೆ. ದೀಸ್ ಆರ್ ದಿ 3 ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸ್ ಆಫ್ ದಿ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್. Portfolio management have 3 important objectives. Number one is the liquidity. Number second is the safety. Number third is the income earning. ಅಂದರೆ ಯಾವುದೇ ಒಂದು ವಾಣಿಜ್ಯ ಬ್ಯಾಂಕುಗಳು ಈ ಪೋರ್ಟ್ಫೋಲಿಯೋ ನಿರ್ವಹಣೆ ಮಾಡಬೇಕಾದ್ರೆ ಈ 3 ಉದ್ದೇಶಗಳನ್ನು ಅವು ಇಟ್ಕೊಂಡಿರ್ತವೆ. ಒಂದನೇದು ದ್ರವ್ಯತ್ವ, ಸುರಕ್ಷತೆ ಮತ್ತು ಆದಾಯ ಗಳಿಕೆ. These are the basic 3 principles of the basic 3 objectives of the portfolio management. Thank you.